ಜಲರಾಶಿಯನ್ನು ಹಾದು ಹೋಗುವಾಗಲೂ ನಾನು ನಿನ್ನ ಸಂಗಡ ಇರುವೆನು, ಉರಿಯಲ್ಲಿ ನಡೆಯುವಾಗಲೂ ನೀನು ಕಂದದಿರುವಿ ಎಂಬುದಾಗಿ ಯೆಶಾಯ 43:2 ನಾವು ನೋಡುತ್ತೇವೆ. ಇಲ್ಲಿ ನೀನು ಹೋದರೆ ಎಂಬಂಥ ಪದದ ಬದಲಾಗಿ ನೀನು ಹಾದು ಹೋಗುವಾಗ ಎಂಬ ಪದವನ್ನು ಉಪಯೋಗಿಸಿದ್ದಾರೆ. ಅಂದರೆ ಅರ್ಥ ಸಂಕಟಗಳು ಖಚಿತ, ಆದರೆ ಇದರ ನಡುವೆಯೂ ದೇವರ ಸಾನ್ನಿಧ್ಯವು ನಿಮ್ಮ ಸಂಗಡ ಇರುವುದು ಅಷ್ಟೇ ಖಚಿತವಾಗಿದೆ. ಅಲೆಗಳು ಏಳುತ್ತವೆ, ಬೆಂಕಿ ಹೊತ್ತಿಕೊಳ್ಳುತ್ತವೆ, ಕಣಿವೆಗಳು ದೀರ್ಘವಾಗಿ ಕಂಡುಬರುತ್ತದೆ, ಆದರೂ ಸಹ ನೀವು ನಾಶವಾಗುವುದಿಲ್ಲ. ಯಾಕೆ ಗೊತ್ತಾ? ಯಾಕೆಂದರೆ ಕೆಂಪು ಸಮುದ್ರವನ್ನು ಇಬ್ಬಾಗ ಮಾಡಿದಂಥ ದೇವರು, ಸಿಂಹದ ಬಾಯಿಯನ್ನು ಕಟ್ಟಿಹಾಕಿದಂಥ ದೇವರು, ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರೊಂದಿಗೆ ಬೆಂಕಿಯಲ್ಲಿ ನಡೆದಾಡಿದಂಥ ದೇವರು, ಅದೇ ದೇವರು ನಿಮ್ಮ ಸಂಗಡಲೂ ಇರುವಾತನಾಗಿದ್ದಾನೆ. ದೇವರು ನಿಮಗೆ ಹೋರಾಟವಿಲ್ಲದ ಜೀವನವನ್ನು ವಾಗ್ದಾನ ಮಾಡಿಲ್ಲ, ಬದಲಾಗಿ ಪ್ರತಿ ಹೋರಾಟದಲ್ಲಿ ಜಯವನ್ನು ಕೊಡುವ ವಾಗ್ದಾನವನ್ನು ಮಾಡಿದ್ದಾನೆ. ಇಬ್ರಿಯ 13:5 ನೋಡುವ ಹಾಗೆ, ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲ ಎಂಬುದಾಗಿ ಆತನು ಹೇಳಿದ್ದಾನೆ. ಇದರ ಅರ್ಥ, ಜನರು ನಿಮ್ಮನ್ನು ಬಿಟ್ಟಾಗಲೂ, ನಿಮ್ಮ ಸ್ವಂತ ಶಕ್ತಿ ಕುಂದಿದಾಗಲೂ, ಭರವಸೆ ಕುಸಿಯುವಾಗಲೂ ಸಹ ದೇವರು ಇನ್ನೂ ಅಲ್ಲಿಯೇ ನಿಮ್ಮನ್ನು ಹಿಡಿದು ನಿಂತಿದ್ದಾನೆ. ನೀವು ಸುರಿಸಿದ ಪ್ರತಿಯೊಂದು ಕಣ್ಣೀರು, ಎದುರಿಸಿದ ಪ್ರತಿ ಸಂಕಟ, ನಡೆದ ಪ್ರತಿ ಕಣಿವೆ, ಇವೆಲ್ಲವನ್ನು ಆತನು ನೋಡಿದ್ದಾನೆ. ನೀನು ನನ್ನವನು, ನೀನು ದಹಿಸಿ ಹೋಗುವುದಿಲ್ಲ, ನಾನು ನಿನ್ನೊಂದಿಗಿದ್ದೇನೆ ಎಂಬ ಅಭಯವಚನವನ್ನು ನಮಗೆ ಆತನು ನೀಡುತ್ತಿದ್ದಾನೆ. ಈ ಸಂಕಟಗಳ ಮಧ್ಯದಲ್ಲಿಯೂ ಸಹ ನಿಮ್ಮ ದೌರ್ಬಲ್ಯತೆಯನ್ನು ಸಹ ಆತನು ತಿಳಿದಂಥವನಾಗಿದ್ದಾನೆ ಮತ್ತು ಅದನ್ನು ನಾವು ನಾಳೆ ಅಧ್ಯಯನ ಮಾಡೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.